ನಮಗೆ ನಮ್ಮ ಸರ್ಕಾರ ನಿರ್ಣಯ ಏನಿತ್ತು ಒಂದೇ ಇತ್ತು, ಸದಾಶಿವ ಆಯೋಗ ವರದಿ ನಾವು ತಿರಸ್ಕಾರ ಮಾಡಬೇಕು. ನಮ್ಗೆ ಟಚೇಬಲ್ಸ್ ಅನ್ಟಚೇಬಲ್ ವರ್ಡ್ ಇಂದ ನಮ್ಗೆ ನಷ್ಟ ಆಗತ್ತೆ. ಮುಂದೆ ಏನೋ ಕುತಂತ್ರ ನಡೆಸಿ ನೀವು ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡಬಹುದು. ಅದಕ್ಕೆ ನಾವು ಸದಾಶಿವ ಆಯೋಗ ವಿರೋಧ ನಾವು ಹೋರಾಟ ಮಾಡಿದ್ವಿ. ಮತ್ತೆ ಒಳ ಮೀಸಲಾತಿ ಆಗ್ಬೇಕಂತ ಮೇಲಿಂದ ಆದೇಶ ಬಂದಾಗ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಬಾರ್ದು, 4.5% ನಮ್ಗೆ ಸಿಗ್ಬೇಕು ಅಂತ ಅವತ್ತಿತ್ತು. ಅವಾಗೆಲ್ಲ ಕಾಂಗ್ರೆಸ್ ಅವರು ಮಿಸ್ಗೈಡ್ ಮಾಡಿ ತಾಂಡ ಹೋಗಿ ಊರ್ಗೂರ್ಗ್ ಹೋಗಿ ಬೋವಿ ಸಮಾಜ್ ಗಲ್ಲಿಗೆ ಹೋಗಿ ನಮ್ ತಾಂಡಗ್ ಹೋಗಿ ಬಿಜೆಪಿ ಹಟಾವ್ ತಾಂಡ ಬಚಾವ್ ಅಂತ ಮಾಡಿದ್ರು. ನಾವು ಒಪ್ಕೊಂಡ್ರಿ, ಆಯ್ತು ಹೌದಪ್ಪ ಸಮಾಜ್ ಒಂದಾಗ್ತಾ ಇದೆ, ಒಗ್ಗಟ್ಟಾಗ್ತಾ ಇದೆ. ಏನೋ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ಅಲ್ಲಿ. ಕಾಂಗ್ರೆಸ್ ಇನ್ನು 6%, 7% ಕೊಡ್ತಾರಂತ ನಿರೀಕ್ಷೆ ಇಟ್ಕೊಂಡಿದ್ದಾರೆ, ವಿಶ್ವಾಸ ಇಟ್ಕೊಂಡಿದ್ದಾರೆ ಅಂತ ನಾವು ಅನ್ಕೊಂಡಿದ್ವಿ. ಅವ್ರು ನೀವೆಲ್ಲ ವಿಶ್ವಾಸ ಮಾಡಿ ಅವ್ರು ಗೆಲ್ಸಿದ್ರಿ. ಇವಾಗ ನೋಡಿ ಏನ್ ಕೆಲಸ ಮಾಡಿದಾರ. ಅವ್ರು ಚೂರಿ ಹಾಕಿದಾರೆ, ನಮಗೆ ಚೂರಿ ಹಾಕಿ ಪಾಪ ಬರೀ ನಮ್ಗಷ್ಟೇ ಅಲ್ಲ, ಅಲ್ಮಾರಿ ಸಮಾಜವ್ರಿಗೂ ಮೋಸ ಮಾಡಿದ್ದಾರೆ. ಅದಕ್ಕೆ ನಾವು ಇದು ಎಲ್ಲ ಪಕ್ಷಪಾತ ಭೇದ ಭಾವ ಬಿಟ್ಟು ನಾವೆಲ್ಲ ಒಗ್ಗಟ್ಟು ಆದ್ರೆ ಮಾತ್ರ ನಮ್ಮ ಮುಂದೆ ನಮ್ಮ ಭವಿಷ್ಯ ಒಳ್ಳೇದಾಗಕ್ಕೆ ಸಾಧ್ಯ ಇದೆ. ಮತ್ತೆ ನಾವು ಕೇಳಬೇಕು ಕಾಂಗ್ರೆಸ್ ಅವ್ರಿಗೆ. ಬರೀ ಅಷ್ಟೇ ಅಲ್ಲ, ಇವಾಗ SCP TSP ಬಜೆಟ್, ನಮ್ಮ ಮೀಸಲಾತಿ, ನಮ್ಮ ಮೀಸಲಿಟ್ಟಿದ್ದು ಬಜೆಟ್ಗಳು ಗ್ಯಾರಂಟಿ ಸ್ಕೀಮ್ಗೆ ವರ್ಗಾವಣೆ ಮಾಡಿದ್ದಾರೆ. ನಮ್ಮ ತಾಂಡಗಳಿಗೆ ಕೆಲಸ ಮಾಡಕ್ ದುಡ್ಡಿಲ್ಲ. ನಮ್ಮ SC ಕಾಲನಿಯಲ್ಲಿ ಕೆಲಸ ಮಾಡಕ್ ದುಡ್ಡು ಸಿಗ್ತಾ ಇಲ್ಲ ನಮಗೆ. ಅದಕ್ಕೆ ನಾವು ಎಚ್ಚರಿಕೆಯಿಂದ ನಾವೆಲ್ಲ ಒಂದಾಗಿ ಈ ಕಾಂಗ್ರೆಸ್ ಸರ್ಕಾರ ವಿರುದ್ಧ ನಾವು ಹೋರಾಟ ಮಾಡಬೇಕು.